ನೀವೇನೇ ಮಾಡಿ ಕಾಂಗ್ರೆಸ್ನವರು ನಂಬುವಂಥ ಪರಿಸ್ಥಿತಿ ಇಲ್ಲ. ಈಗ ಇದರಲ್ಲಿ ಇನ್ನೊಂದಿಷ್ಟು ಪ್ರಶ್ನೆಗಳನ್ನು ಕಾಂಗ್ರೆಸ್ನವರು ಎತ್ತೇ ಎತ್ತಾರೆ. ಯಾರು ಮಾಡಿದ್ದು? ಇವೆಲ್ಲ ಪ್ರಶ್ನೆಗಳು ಬರುತ್ತೆ. ನೋಡಿ, ಈಗ EVM ವಿಶ್ವಾಸಾರ್ಹತೆ ಅನ್ನುವಂಥ ಸರ್ವೆ ವಿಚಾರ ಏನಿದೆ, ಸಚಿವ ಸಂತೋಷ್ ಲಾಡ್ ಅವರು ಪ್ರತಿಕ್ರಿಯೆ ಏನು ಕೊಟ್ಟಿದ್ದಾರೆ? ಈಗ ಯಾವ ಏಜೆನ್ಸಿ ಸರ್ವೆ ಮಾಡಿದ್ದಾರೆ ಗೊತ್ತಿಲ್ಲ, ಅಲ್ಲಿಗೆ ಬಂತಲ್ಲ. ಮತ್ತೆ ಯಾವ ಆಧಾರದಲ್ಲಿ ಸರ್ವೆ ಮಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ. ನೀವೇ ಮಾಡಿಸ್ಬಿಡ್ಬೇಕಾಗಿತ್ತು, ನಿಮ್ಮದು ಒಂದು ಇದೆ ಅಲ್ವಾ. ಇಂದು ಮೋದಿ ಹೊಗಳು ಭಟ್ರು ಮಾಡಿರೋದು, ಇದು ಮೋದಿ ಹೊಗಳು ಭಟ್ರು ಮಾಡಿದಾರಂತೆ. ಇದನ್ನು ಹೇಗೆ ನಂಬೋಕೆ ಸಾಧ್ಯ ಅಂತ ಆ ಕಡೆಗೆ BK ಹರಿಪ್ರಸಾದ್ ಅವರು. ಚೆನ್ನಾಗಿದೆ, ಕೇಳಿಸ್ಕೊಳ್ಳಿ. ಬ್ಯಾಲೆಟ್ನಲ್ಲಿ ವೋಟಿಂಗ್ ಆಗಿದೆ. ಬ್ಯಾಲೆಟ್ನಲ್ಲಿ ವೋಟಿಂಗು ಎಲ್ಲ ಆಗಿರ್ತಕ್ಕಂಥ ವೋಟಿಂಗಿಗೆ ನೀವು ಚೆಕ್ ಮಾಡಿ ನೋಡಿದಾಗ ಭಾಳ ಜಗಜಾಂತರ ಆಗಿರ್ತಕ್ಕಂಥ ರಿಸಲ್ಟ್ ಬರ್ತಾ ಇದೆ. ಬ್ಯಾಲೆಟ್ ಎಲ್ಲೆಲ್ಲಿ ವೋಟಿಂಗ್ ಆಗಿದೆ, ಬ್ಯಾಲೆಟ್ ವೋಟಿಂಗ್ನಲ್ಲಿ BJP ಎಲ್ಲೆಲ್ಲಿ ಪಾರ್ಲಿಮೆಂಟ್ನಲ್ಲಿ ಗೆದ್ದಿತ್ತು, ಸುಮಾರು 36%, 37% ವೋಟ್ ರೇಷಿಯೋ ಕಮ್ಮಿ ಆಗಿರ್ತಕ್ಕಂಥ ನೇರ ನೋಟದಲ್ಲಿ ಕಾಣ್ತಾ ಇದೆ. ಸೊ ಹಂಗಾಗಿ ಸಮರ್ಪಕವಾಗಿ ಯಾವ ರೀತಿಯಾದಂಥ ಏಜೆನ್ಸಿ ಇದೆ, ಯಾರನ್ನ ಕೇಳಿದ್ದಾರೆ ಅದು ನಮಗೆ ಗೊತ್ತಿಲ್ಲ. ಯಾಕಂದರೆ BJPಯವರಾಗಿರಲಿ, ಕೇಂದ್ರ ಸರ್ಕಾರ ಆಗಿರಲಿ, ಈ ಥರ ಸರ್ವೆಗಳು ಯಾವ ಬೇಸಿಸ್ ಮೇಲೆ ಮಾಡ್ತಾರೆ ನನಗಂತೂ ಮಾಹಿತಿ ಇಲ್ಲ. ಆದರೆ ಭಾಳ ಚಪ್ಪನಿಂಚಿಗ ಸೀನಾ, ದೊಡ್ಡ ಸೀನಾ ಇರ್ತಕ್ಕಂಥ ಧೈರ್ಯವಾನ್ ಇರ್ತಕ್ಕಂಥ ವಿಶ್ವಗುರುಗಳಿಗೆ ಬ್ಯಾಲೆಟ್ ಎಲೆಕ್ಷನ್ಗೆ ಹೆದರಿಕೆ ಏನು? ಹೆದರಂಥದ್ದು ಏನಿದೆ ಅವರಿಗೆ? ಬ್ಯಾಲೆಟ್ ಎಲೆಕ್ಷನ್ ಮಾಡಿಬಿಟ್ರೆ ಆಯ್ತು. ಯಾಕಂತಂದರೆ ಸಮರ್ಪಕವಾಗಿ ಇಷ್ಟೆಲ್ಲ ದೊಡ್ಡ ಪ್ರಮಾಣದಲ್ಲಿ ಕೋಟ್ಯಾಂತರ 83 to 85% ಯಾರು ಸರ್ವೆ ಮಾಡಿದ್ದಾರೆ ಅದರಲ್ಲಿ 90% ರೆಸ್ಪಾಂಡೆಂಟ್ಸು ಎಲೆಕ್ಷನ್ಸ್ ಭಾಳ ಫ್ರೀ ಆ್ಯಂಡ್ ಫೇರ್ ಆಗಿದೆ ಅಂತೇಳಿ ಆ ಸರ್ವೆ ಎಲೆಕ್ಷನ್ ಕಮಿಷನ್ ಮೇಲೆ ಭಾಳ ದೊಡ್ಡ ವಿಶ್ವಾಸವನ್ನು ವ್ಯಕ್ತಪಡಿಸ್ತಕ್ಕಂಥದ್ದು ಮಾಡಿದ್ದಾರೆ. ಆ ಮೀಡಿಯಾದಲ್ಲಿ ಬಂದಿರತಕ್ಕಂಥದ್ದು ಸೆಲೆಕ್ಟಿವ್ ಆಗಿ ಪಬ್ಲಿಕ್ ಟ್ರಸ್ಟ್ ಇನ್ EVMs ಅಂತೇಳಿ, ಅಂದರೆ ಸಾರ್ವಜನಿಕ. ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋಯಿಂದ ಈಗ ಮಸೂದ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಸೂದ್, ಈ ಕಾಂಗ್ರೆಸ್ನವರಿಗೆ ಒಂದು ಸಮಸ್ಯೆನ ಅಂತ EVM ವಿಚಾರದಲ್ಲಿ ಇವ್ರಿಗೆ ಯಾವತ್ತೂ ಕೂಡ ನಂಬಿಕೆನೇ ಬರೋದಿಲ್ವಾ? ರಾಜ್ಯದಲ್ಲಿ 135 ಸೀಟ್ ಬಂದಿದ್ದ ಹಾಗಿದ್ದಾಗ EVM ಮೂಲಕ ಅಲ್ವಾ? ಇವರೇನೋ ಓಟ್ ಚೋರಿ ಮಾಡ್ಕೊಂಡು ಗೆದ್ದುಬಿಟ್ರೆ ಹಂಗಿದ್ದಾಗ ಏನ್ರಿ ಇಷ್ಟೆಲ್ಲ ಮಾಡಿದ್ರು ಕೂಡ ಇವ್ರಿಗೆ ಇನ್ನೂ ನಂಬಿಕೆ ವಿಶ್ವಾಸಗಳಿಲ್ಲ ಅಂದರೆ ಇವ್ರಿಗೆ ಒಂದು ಸರ್ವೆ ಮಾಡ್ಸಕ್ಕೆ ಹೇಳ್ಬಿಡ್ಬೇಕಲ್ವಾ? ಅರುಣ್, ಕಾಂಗ್ರೆಸ್ಸು ಪದೇ ಪದೇ EVM ಯಂತ್ರಗಳ ಮೇಲೆ, EVM ಯಂತ್ರಗಳ ವಿಶ್ವಾಸಾರ್ಹತೆ ಮೇಲೆ ಅನುಮಾನ ವ್ಯಕ್ತಪಡಿಸ್ತಾ ಇದೆ. EVM ಯಂತ್ರಗಳು ಮತ್ತು ಅದರ ಫಲಿತಾಂಶ ಪ್ರಜಾಪ್ರಭುತ್ವಕ್ಕೆ ಮಾರಕ ಅನ್ನುವಂಥ ಆರೋಪಗಳನ್ನ ರಾಹುಲ್ ಗಾಂಧಿಯಾಗಿ ಎಲ್ಲ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ. ಇದೇ ಹಿನ್ನೆಲೆಯಲ್ಲಿ ವೋಟ್ ಚೋರಿ ಅಭಿಯಾನ ಕೂಡ ದೇಶಾದ್ಯಂತ ಮಾಡ್ತಾ ಇದ್ದಾವೆ. ಮುಖ್ಯವಾಗಿ ಕರ್ನಾಟಕದಲ್ಲೂ ಕೂಡ ಮಹದೇವಪುರ ಮತ್ತು ಆಳಂದ ಕ್ಷೇತ್ರವನ್ನು ಉದಾಹರಣೆಯಾಗಿ ಇಟ್ಕೊಂಡು ಇಲ್ಲೂ ಕೂಡ ವೋಟ್ ಚೋರಿ ಆಗಿದೆ. ಕೇಂದ್ರ ಚುನಾವಣಾ ಆಯೋಗದ ಜೊತೆ BJP ಸೇರಿ ವೋಟ್ ಚೋರಿ ಮಾಡಿದೆ ಅನ್ನುವಂಥ ಆರೋಪ ಮಾಡ್ತಾ ಇದ್ರು. ಕಾಂಗ್ರೆಸ್ಸು ಈ ಥರ ಆರೋಪ ಏನು ಮಾಡ್ತಾ ಇದೆ, ಕಾಂಗ್ರೆಸ್ಗೆ ದಿಗ್ಭ್ರಾಂತಿ ಆಗುವಂತಹ, ಶಾಕ್ ಕೊಡುವಂತಹ, ಒಂದು ರೀತಿಯಲ್ಲಿ ಭಾರಿ ಮುಜುಗರ ದೇಶಾದ್ಯಂತ ಕೊಡುವಂತಹ ಒಂದು ಸಮೀಕ್ಷೆ ಕರ್ನಾಟಕದಿಂದಲೇ ಪ್ರಕಟ ಆಗಿರುವಂಥದ್ದು. ರಾಜ್ಯ ಸರ್ಕಾರದ ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ ಅಡಿಯಲ್ಲಿ ಬರುವಂತಹ ಮೇಲ್ವಿಚಾರಣೆ ಮತ್ತು ಪ್ರಾಧಿಕಾರ, ಮೌಲ್ಯಮಾಪನ ಪ್ರಾಧಿಕಾರ, ಈ ಪ್ರಾಧಿಕಾರ ಖಾಸಗಿ ಸಂಸ್ಥೆ ಮೂಲಕ ಮಾಡಿಸಿರುವಂತಹ ಸರ್ವೆಯಲ್ಲಿ ಎರಡು ಪ್ರಮುಖ ವಿಚಾರ. ಒಂದು, EVM ಮೇಲೆ ಜನ ವಿಶ್ವಾಸಾರ್ಹತೆ ಎಷ್ಟರ ಮಟ್ಟಿಗೆ ಇದೆ ಅನ್ನುವಂಥದ್ದು. ಭಾರತದಲ್ಲಿ ಚುನಾವಣೆಗಳು ನ್ಯಾಯಸಮ್ಮತವಾಗಿ ಮುಕ್ತವಾಗಿ ನಡೀತಾವ ಅನ್ನುವಂಥ ವಿಚಾರ. ಇವೆರಡು ವಿಚಾರಕ್ಕೂ ಕೂಡ ಕರ್ನಾಟಕದ ಜನತೆ, ಇವರು ತಗೊಂಡಿರೋ ಸ್ಯಾಂಪಲ್ ಕಡಿಮೆನೆ, ಹತ್ತತ್ರ 5100 ಜನರನ್ನ ಮಾತಾಡಿಸಿದ್ದಾರೆ 4 ಕಂದಾಯ ವಿಭಾಗಗಳಲ್ಲೂ ಕೂಡ. ಅಂದರೆ ಎಲ್ಲ ವಿಧಾನಸಭೆ ಕ್ಷೇತ್ರಗಳಲ್ಲೂ ಕೂಡ ರ್ಯಾಂಡಮ್ ಆಗಿ ತಗೊಂಡಿಲ್ಲ, 102 ವಿಧಾನಸಭೆ ಕ್ಷೇತ್ರಗಳಲ್ಲಿ ಮಾತ್ರ ರ್ಯಾಂಡಮ್ ಆಗಿ ತಗೊಂಡಿದ್ದಾರೆ. ಬಟ್ ಎಲ್ಲ ಕಂದಾಯ ವಿಭಾಗಗಳಲ್ಲೂ ಕೂಡ ಸ್ಯಾಂಪಲ್ಗಳನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ 5100 ಜನ. ಇವ್ರು ಹೇಳಿರುವಂಥದ್ದು ಒಟ್ಟು EVM ವಿಶ್ವಾಸಾರ್ಹತೆ ಮೇಲೆ 83.61% ಜನ, ಬಹುತೇಕ 3/4%ಗಿಂತಲೂ ಅಧಿಕ ಜನ EVM ಮೇಲೆ ವಿಶ್ವಾಸಾರ್ಹತೆ ವ್ಯಕ್ತಪಡಿಸಿದ್ದಾರೆ. ಆದರೆ ಎಲ್ಲಿ ಕರ್ನಾಟಕದಲ್ಲಿ ಜನ ವಿಶ್ವಾಸಾರ್ಹತೆ ಇಲ್ಲ, EVM ನಂಬಲ್ಲ ಅನ್ನುವಂಥ ಆರೋಪ ಕಾಂಗ್ರೆಸ್ ಮಾಡ್ತಿತ್ತಲ್ಲ, ಅದಕ್ಕೆ ಕರ್ನಾಟಕದ ಜನತೆವೇ ಒಂದು ರೀತಿಯಲ್ಲಿ ತಿರುಗೇಟ್ ಕೊಟ್ಟಿರುವಂಥದ್ದು. ಈ ಒಂದು ಸಮೀಕ್ಷೆ ಒಂದು ರೀತಿಯಲ್ಲಿ ಕಾಂಗ್ರೆಸ್ಗೆ ಕೌಂಟರ್ ಕೊಟ್ಟಿರುವಂಥದ್ದು. ಇನ್ನೊಂದು 84.55% ಆಫ್ ಪೀಪಲ್, ಕರ್ನಾಟಕದವರು ನ್ಯಾಯಸಮ್ಮತವಾಗಿ ಮುಕ್ತವಾಗಿ ಕರ್ನಾಟಕದಲ್ಲಿ, ಅಂದರೆ ಭಾರತದಲ್ಲಿ ಎಲೆಕ್ಷನ್ಗಳು ನಡೀತಾವೆ ಅನ್ನುವಂತಹ ಉತ್ತರ ಕೊಟ್ಟಿದ್ದಾರೆ. ಇದು ಒಂದು ರೀತಿಯಲ್ಲಿ ಕಾಂಗ್ರೆಸ್ನ ಆರೋಪಗಳಿಗೆ ತಪ್ಪರಾಕಿ ಕೊಡುವಂತಿದ್ದರೆ, ಇದನ್ನೇ BJP ಅಸ್ತ್ರವಾಗಿ ಇಟ್ಕೊಂಡು ಈಗ ಕಾಂಗ್ರೆಸ್ ಮೇಲೆ ಮುಗಿಬಿದ್ದಿದೆ. ಕರ್ನಾಟಕದ ಜನತೆನೇ ಈಗ ವಿಶ್ವಾಸಾರ್ಹತೆ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಆರೋಪಗಳು ಸುಳ್ಳು, ಈಗಲಾದ್ರೂ ಬಾಯಲಾಯಿತು ಅನ್ನುವಂತಹ ಆರೋಪಾಸ್ತ್ರಗಳನ್ನ ಈಗ BJP ಕೌಂಟರ್ ಆಗಿ ಕೊಡ್ತಾ ಇದೆ. ಅರುಣ್. ಓಕೆ ಮಸೂದ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.